ಸುಮಾ ಕಿರಣ್ 22ಗೆ ಸ್ವಾಗತ. ಇವತ್ತಿನ ಒಂದು ಟಿಪ್ಸ್ ಬಂದ್ಬಿಟ್ಟು ನೆಲ್ಲಿಕಾಯಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಬೆಟ್ಟದ ನೆಲ್ಲಿಕಾಯಿಯಿಂದ ಎಷ್ಟೆಲ್ಲ ಪ್ರಯೋಜನ ಇದೆ, ಇದನ್ನ ಯಾವ ತರ ನಾನು ಡ್ರಿಂಕ್ ಆಗಿ ಯೂಸ್ ಮಾಡಬೇಕು ವೇಟ್ ಲಾಸಿಗೆ ಅಂತ ಹೇಳ್ತಾ ಹೋಗ್ತೀನಿ. ಓಕೆ, ನೆಲ್ಲಿಕಾಯಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಇದರಲ್ಲಿ ಇರುವಂತಹ ವಿಟಮಿನ್ ಸಿ ಆಗಿರಬಹುದು, ಆಂಟಿ ಆಕ್ಸಿಡೆಂಟ್ ಆಗಿರಬಹುದು, ದೇಹ ಆರೋಗ್ಯವಾಗಿರುವುದಕ್ಕೆ ಸಹಾಯ ಮಾಡುತ್ತದೆ. ಇದು ಜೀರ್ಣಕ್ರಿಯೆ ಸುಲಭವಾಗಿ ಆಗಲು ಸಹಾಯ ಮಾಡುತ್ತದೆ ಮತ್ತು ಹೃದಯ ಆರೋಗ್ಯ ಕೂಡ ಕಾಪಾಡುತ್ತೆ. ಈ ನೆಲ್ಲಿಕಾಯಿಯಿಂದ ಬರೀ ಇಷ್ಟೇ ಅಲ್ಲ, ಹಲವಾರು ಪ್ರಯೋಜನಗಳು ನಾವು ನೋಡ್ತಾ ಹೋಗ್ಬಹುದು. ನೋಡಿ, ಮಧ್ಯ ಈ ತರ ಒಂದು ಪಟ್ಟೆ ಬಂದಿರುತ್ತೆ. ಆ ಪಟ್ಟೆ ನೀಟಿಗೆ ಇಟ್ಕೊಂಡ್ಬಿಟ್ಟು ಸೊ ನಾವು ಈ ತರ ಕಟ್ ಮಾಡ್ತಾ ಹೋದ್ರೆ ನೆಲ್ಲಿಕಾಯಿಯನ್ನ ತುಂಬಾ ಚೆನ್ನಾಗಿ ನಾವು ಈ ತರ ಬಿಡಿಸ್ತಾ ಹೋಗ್ಬಹುದು. ಹಾಗೆ ಏರ್ ಫಾಲ್ ಯಾರಿಗೆಲ್ಲ ಇರುತ್ತೆ, ಕೊಲೆಸ್ಟ್ರಾಲ್ ಆಗಿರಬಹುದು, ಹೊಟ್ಟೆ ಬಜ್ ಬಂದಿರುತ್ತೆ, ಹಾಗೆ ತುಂಬಾ ನಾವು ಸಣ್ಣ ಆಗ್ಬೇಕು ಅಂತ ಅನ್ಕೊಂಡಿರ್ತಾರೆ, ಕೆಲವರು ಸಣ್ಣ ಆಗ್ತಾ ಇರಲ್ಲ. ಹಾಗಾಗಿ ಈ ತರ ಒಂದು ಟಿಪ್ಸ್ ಯೂಸ್ ಮಾಡೋದ್ರಿಂದ ನಾವು ಮಾರ್ನಿಂಗ್ ಆದ್ರೂ ಕುಡಿತಾ ಇರಬೇಕು, ಇಲ್ಲ ಅಂದ್ರೆ ಸಂಜೆ ಈವ್ನಿಂಗ್ ಆದ್ರೂ ತಗೊಳ್ಬೇಕು. ಸೊ ಒಂದ್ ಟೈಮ್ ಮಾರ್ನಿಂಗ್ ತಗೊಳ್ಳೋದು, ಸೊ ಒಂದ್ ಟೈಮ್ ಈವ್ನಿಂಗ್ ತಗೊಳ್ಳೋದು, ಆತರ ಮಾಡಬಾರ್ದು. ಆತರ ಮಾಡೋದ್ರಿಂದ ನಮ್ಗೆ ಬಾಡಿ ಯಾವ ತರ ಸಜೆಷನ್ ಮಾಡೋದಿಲ್ಲ. ಸೊ ಯಾವ ತರ ಅಂತ ಹೇಳಿದ್ರೆ ಅದಕ್ಕೆ ಗೊತ್ತಾಗಲ್ಲ ನಾವು ಯಾವಾಗ ಯಾವ ತರ ತಗೊಳ್ತಾ ಇದೀವಿ ಅಂತ ಹೇಳಿ. ಡೈಲಿ ಒಂದೇ ತರ ನಾವು ಒಂದೇ ಟೈಮಿಂಗ್ಸ್ ಅಲ್ಲಿ ತಗೊಂತಾ ಹೋದ್ರೆ ಈ ತರ ಒಂದು ಜ್ಯೂಸ್ ಅನ್ನ ನಾವು ಖಂಡಿತವಾಗ್ಲೂ ಬಾಡಿ ವೇಟ್ ಲಾಸ್ ಮಾಡ್ಕೋಬಹುದು. ಹಾಗೆ ಕೂಡ ನಮ್ಮ ಆರೋಗ್ಯನ ಕೂಡ ಕಾಪಾಡ್ಕೊಳ್ತಾ ಹೋಗ್ಬಹುದು. ಈ ತರ ನೆಲ್ಲಿಕಾಯಿನ ನಾನು ಕಟ್ ಮಾಡ್ಕೊಂಡು, ಸೊ ನೋಡಿ ಈ ತರ ಕಟ್ ಮಾಡ್ಕೋಬೇಕು. ತುಂಬಾ ಬರೀ ಇದೇ ಇಂಗ್ರೀಡಿಯೆಂಟ್ಸ್ ಹಾಕೋದಿಲ್ಲ, ನೆಲ್ಲಿಕಾಯಿ ಜೊತೆ ನಾನು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ನಿಮ್ಗೆ ಯಾವ ತರ ಜ್ಯೂಸ್ ಮಾಡಬೇಕು, ಸೊ ಯಾವ ತರ ತುಂಬಾ ಟೇಸ್ಟ್ ಇರುತ್ತೆ. ನಮಗೆ ಇದೇ ತರ ನಾವು ಡೈರೆಕ್ಟ್ ಆಗಿ ನೆಲ್ಲಿಕಾಯಿನ ತಿನ್ನೋದ್ರಿಂದ ನಮ್ಗೆ ತುಂಬಾ ಒಗ್ರು ಅನ್ಸ್ಬಹುದು ಬಾಯೆಲ್ಲ. ಹಾಗಾಗಿ ನಾವು ಜ್ಯೂಸ್ ಮಾಡ್ಕೊಂಡು ಕುಡಿತಾ ಹೋಗ್ಬೇಕು. ಆ ತರ ಕುಡಿಯೋದ್ರಿಂದ ನಮಗೆ ಕೂಡ ಇರಿಟೇಟ್ ಅನ್ಸಲ್ಲ. ನೆಲ್ಲಿಕಾಯಿ ಕುಡಿಬೇಕಾ, ನಾವು ಈ ತರ ಮಾಡ್ಬೇಕಾ ಅಂತ. ನೆಲ್ಲಿಕಾಯಿ ಜೊತೆ ಬೇರೆ ಜ್ಯೂಸ್ ಕುಡಿಯೋದು ಅಷ್ಟೇ ಅಲ್ಲ, ಊಟನೂ ಕೂಡ ಲಿಮಿಟೆಡ್ ಊಟ ತಗೊಳ್ಬೇಕು, ಹೆಲ್ದಿ ಫುಡ್ ಅನ್ನು ತಗೊಳ್ಬೇಕು. ಅದೇ ರೀತಿ ಕೆಲವೊಂದಿಷ್ಟು ವ್ಯಾಯಾಮ ಕೂಡ, ಸೊ ಮೆಡಿಟೇಷನ್ ಕೂಡ ಮಾಡ್ತಾ ಹೋಗ್ಬೇಕು. ಹಾಗಿದ್ರೆ ನಾವು ಫಾಸ್ಟ್ ಆಗಿ ತುಂಬಾ ಕ್ವಿಕ್ ಆಗಿ ರಿಸಲ್ಟ್ ನ ನೋಡಕ್ಕೆ ಸಾಧ್ಯ ಆಗುತ್ತೆ. ನೋಡ್ತಾ ಇರ್ಬೋದು, ನಾನು ಈ ತರ ನೆಲ್ಲಿಕಾಯಿನ ಬಿಡಿಸ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ, ಓಕೆ, ನಿಮ್ಗೆ ಯಾವ ತರ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕೋ, ನಿಮ್ಗೆ 1 ಗ್ಲಾಸ್ ಆಗಿರ್ಬೋದು, 2 ಗ್ಲಾಸ್ ಆಗಿರ್ಬೋದು, ಅದ್ರ ಮೇಲೆ ನೋಡ್ಕೊಂಡು ನೀವು ನೆಲ್ಲಿಕಾಯಿನ ತಗೊಳ್ತಾ ಇರ್ಬೋದು. ನೋಡಿ, ಈಗ ಒಂದು 7-8 ಮೆಣಸಿನಕಾಳು ಹಾಕೊಳ್ತಾ ಇದ್ದೀನಿ. ಕಪ್ಪು ಮೆಣಸಿನಕಾಳು ಒಂದು 7-8 ಹಾಕೊಂಡಿದ್ದೀನಿ, ಆಯ್ತಾ. ಕಪ್ಪು ಮೆಣಸಿನಕಾಳು ಯಾಕೆ ಹಾಕೊಳ್ಬೇಕು ಅಂತ ಹೇಳಿದ್ರೆ, ಸೊ ನಮಗೆ ಕೊಲೆಸ್ಟ್ರಾಲ್ ಕಮ್ಮಿ ಆಗಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ಬ್ಲಡ್ ಶುಗರ್ನ ಕಂಟ್ರೋಲ್ ಅಲ್ಲಿ ಕೂಡ ಇರೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಮ್ಮ ಮೆದುಳು ಚಟುವಟಿಕೆಗಳನ್ನ ಕೂಡ ಅದು ತುಂಬಾ ಸುಲಭವಾಗಲು ಚೆನ್ನಾಗಿ ಆಗಲು ಸಹಾಯ ಮಾಡುತ್ತದೆ. ನಮ್ಮ ಮೆದುಳಿನ ಚಟುವಟಿಕೆ ಆಗಿರಬಹುದು, ಹಾಗೇನೆ ನಮ್ಮ ಕೊಲೆಸ್ಟ್ರಾಲ್ ಆಗಿರಬಹುದು, ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ನೋಡ್ತಾ ಇರ್ಬೋದು, ಜೀರಿಗೆ ಹಾಕೊಳ್ತಾ ಇದ್ದೀನಿ. ಜೀರಿಗೆ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಗೆ ಏನಾದರೂ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೆ, ಸೊ ನಮಗೆ ಹೀಟ್ ಪ್ರಾಬ್ಲಮ್ ಏನಾದರೂ ಇದ್ರೆ ಇದು ಮಾಡುತ್ತೆ. ಹಾಗಾಗಿ ನಾನು ಜೀರಿಗೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ನಾನು ಟೇಸ್ಟಿ ಅಂತ ಹೇಳಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಓಕೆನಾ. ಉಪ್ಪು ಹಾಕೊಳ್ಳೋದ್ರಿಂದ ನಮಗೆ ಕೈ ಒಗ್ರು ತುಂಬಾ ಅನ್ಸಲ್ಲ, ಹಾಗಾಗಿ ಉಪ್ಪು ಹಾಕೊಳ್ಬೇಕು. ಈ ರೆಮಿಡಿನ ನೀವು ಒಂದೇ ದಿವಸ ಯೂಸ್ ಮಾಡೋಂಗಿಲ್ಲ. ಸೊ ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋದ್ರೆ ಸಾಕಷ್ಟು ಅನುಕೂಲ, ಓಕೆ, ಅಡ್ವಾಂಟೇಜಸ್ ಅಂತ ಹೇಳ್ತಾರೆ ಅಲ್ವಾ, ಆ ಥರನ ನೋಡ್ತಾ ಹೋಗ್ಬಹುದು. ಸೊ ಹಾಗೆ ಕೂಡ ಶುಂಠಿನೂ ಕೂಡ ನಮಗೆ ಬೇಕಂದ್ರೆ ಹಾಕ್ಕೊಳ್ಬೋದು. ಅದು ಬಂದ್ಬಿಟ್ಟು ಆಪ್ಷನಲ್ಲು. ಇದಕ್ಕೆ ನೋಡಿ, ಇದು ಅರ್ಧ ಲೋಟ ನೀರಿಗೆ ಸೊ ಹಾಕ್ಕೊಂಡು ನಾನೀಗ ನುಣ್ಣಗೆ ರುಬ್ಕೊಳ್ತೀನಿ. ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ರುಬ್ಕೋಬೇಕು ತುಂಬ ಚೆನ್ನಾಗಿ. ನಾವು ಎಷ್ಟು ಚೆನ್ನಾಗಿ ರುಬ್ಕೊಳ್ತೀವೋ ನಮಗೆ ಅಷ್ಟು ರಸ ಬರುತ್ತೆ. ಇಷ್ಟು ಪೇಸ್ಟ್ ಆಗಿ, ಇಷ್ಟು ನುಣ್ಣಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ರುಬ್ಕೊಳ್ಳೋದ್ರಿಂದ ನಮಗೆ ತುಂಬ ರಸ ಬರುತ್ತೆ, ಆಯಿತಾ. ನೋಡಿ, ನಾನು ಇವಾಗ ಈ ಥರ ಒಂದು ಸೋಸ್ಕೊಳ್ತೀನಿ. ಈ ಥರ ಇಟ್ಕೊಂಡ್ಬಿಟ್ಟು ಒಂದು ಗ್ಲಾಸಿಗೆ ಸೋಸ್ಕೊಳ್ತೀನಿ. ಅದು ಎಷ್ಟೋ ಪ್ರಮಾಣದಲ್ಲಿ ಅರ್ಧ ಲೋಟ ಬಂದರೆ ಅದಕ್ಕೆ ಇನ್ನೂ ಅರ್ಧ ಲೋಟ ನೀರು ಹಾಕ್ಕೊಂಡ್ಬಿಟ್ಟು ನಾವು ಕುಡಿತಾ ಹೋಗಬೇಕು. ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಿಮಗೆ ಒಂದು ಇದರಿಂದ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಸಬ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ. ಹಾಗೆ ನಿಮ್ಮ ಒಂದು ಕಮೆಂಟ್ ಸೆಕ್ಷನ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ, ಏನೆಲ್ಲ ಕಮೆಂಟ್ ಹಾಕ್ತೀರಾ. ಸೊ ಪ್ಲೀಸ್ ಕಮೆಂಟ್ ಹಾಕಿ ಶೇರ್ ಮಾಡ್ಕೊಳ್ಳಿ. ಓಕೆ, ಈ ಥರ ಒಂದು ರೆಸಿಪಿ ಬಗ್ಗೆ ಯಾವುದಾದ್ರೂ ಬೇಕು ಅಂತ ಹೇಳಿದರೆ ಕೇಳಿದರೆ ನಾನು ಟ್ರೈ ಮಾಡ್ತೀನಿ ಆ ಥರ ಆ ರೆಸಿಪಿ ಮಾಡೋದಕ್ಕೆ. ಬಟ್ ಒನ್ ಟೈಮ್ ನಾನು ಹೇಳಿರೋ ರೀತಿ ನೀವು ಟ್ರೈ ಮಾಡಿ, ತುಂಬ ಟೇಸ್ಟಿ ಆಗಿರುತ್ತೆ. ನಮಗೆ ಕುಡಿದ್ರೆ ಅದು ಇರಿಟೇಷನ್ಸ್ ಅನ್ಸೋದಿಲ್ಲ. ಅದೇ ಥರ ಒಗ್ರು ಆಗಲಿ ಯಾವ ಥರನೂ ಕೂಡ ಅನ್ಸೋದಿಲ್ಲ, ಅಷ್ಟು ಕ್ರಿಪ್ಸಿ ಆಗಿರುತ್ತೆ. ಸೊ ಇದು ಕೂಡ ಹೆಲ್ತಿಗೂ ಕೂಡ ಒಳ್ಳೆಯದು. ನೋಡ್ತಾ ಇರ್ಬೋದು, ನೋಡಿ ಇಷ್ಟು ಬಂದಿದೆ, ನನಗೊಂದು ಅರ್ಧ ಲೋಟ ಅಷ್ಟು ಸಿಕ್ಕಿದೆ ಅಷ್ಟು ನೆಲ್ಲಿಕಾಯಿಗೆ.
ಸೊ ಒಂದು 5-6 ನೆಲ್ಲಿಕಾಯಿ ಹಾಕೊಂಡಿದ್ದೆ. ನೋಡಿ ಒಂದು ಅರ್ಧ ಲೋಟ ನೀರು ಹಾಕೊಂಡೆ. ನಿಮ್ಗೆ ಇನ್ನೂ ನೀರು ಬೇಕು, ಇಷ್ಟೊಂದು ಗಟ್ಟಿ ಬೇಡ ಅಂತ ಹೇಳಿದ್ರೆ ನೀವು ನೀರು ಕೂಡ ಹಾಕೊಬೋದು. ಸೊ ನೋಡ್ತಾ ಇರ್ಬೋದು, ಇದು ಇಷ್ಟೇ ಅಲ್ಲ, ಇದಕ್ಕೆ ಜೇನುತುಪ್ಪ ಆಗಿರ್ಬೋದು ಅಥವಾ ಪುದೀನಾಯಿಂದ ಹಾಕಿ ಶುಂಠಿ ಹಾಕ್ಬಿಟ್ಟು ಕೂಡ ಕೆಲವೊಂದು ರೀತಿನೂ ಮಾಡ್ಕೊಳ್ತಾ ಹೋಗ್ಬೋದು, ಓಕೆನಾ. ಬಟ್ ನಾನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ, ಓನ್ಲಿ ಜೀರಿಗೆ, ಉಪ್ಪು ಹಾಗೇನೆ ಮೆಣಸನ್ನ ಹಾಕಿ ಮಾಡಿರುವಂತಹ ನೆಲ್ಲಿಕಾಯಿ ಜ್ಯೂಸ್ ಹೋಮ್ ರೆಮಿಡಿ ತುಂಬ ಯೂಸ್ಫುಲ್ ಇದೆ. ಪ್ಲೀಸ್ ಯಾರಿಗೆಲ್ಲ ಇಷ್ಟ ಆಯಿತು ಸಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾಚ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.